ಹಲೋ ವೀಕ್ಷಕರೇ, ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕೊಬ್ಬರಿ ಅವಲಕ್ಕಿ ಮಾಡೋದನ್ನು ಹೇಗೆ ಅಂತ ನೋಡೋಣ. ಇದು ಬಹಳ ಸುಲಭ ಕೂಡ, ಬಹಳ ರುಚಿಕರವಾಗಿರುತ್ತೆ ಮತ್ತು ಇದನ್ನು ನೀವು ಬ್ರೇಕ್ಫಾಸ್ಟ್ ರೂಪದಲ್ಲಿ ಸೇವಿಸಬಹುದು ಅಥವಾ ಈವ್ನಿಂಗ್ ಸ್ನ್ಯಾಕ್ಸ್ದಲ್ಲಿಯೂ ಕೂಡ ನೀವು ಇದನ್ನು ಸೇವಿಸಬಹುದು. ಇದನ್ನು ಕೊಕೊನಟ್ ಪೋಹಾ ಅಂತಲೂ ಹೇಳ್ಬೋದು, ನಾರಿಯಲ್ಕ ಪೋಹಾ ಅಂತ ಹೇಳ್ತಾರೆ ಹಿಂದಿಯಲ್ಲಿ. ಭಾಳ ಟೇಸ್ಟಿ ಆಗುತ್ತೆ. ಹಸಿ ಕೊಬ್ಬರಿಯಿಂದ ಮಾಡ್ತಿದ್ದೀವಿ. ಸೊ ನಡೀರಿ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಕಡಾಯಿ ಕಾಯ್ದ ನಂತರ 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ ಸಾಸಿವೆ ಜೀರಿಗೆಯನ್ನು ಹಾಕೋಣ. ಚಟಪಟ ಅನ್ನೋ ತನಕ ನಾವು ಹಸಿ ಮೆಣಸಿಕಾಯಿ ಈ ಥರ ಕಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ, 4ರಿಂದ 5. ಮತ್ತು ಉಳ್ಳಾಗಡ್ಡಿಯನ್ನು ಹಾಕ್ತಾಯಿದ್ದೀನಿ ಈ ಥರ ಕಟ್ ಮಾಡಿಕೊಂಡು. ಇದನ್ನು ಚೆನ್ನಾಗಿ ಎಲ್ಲ ಹುರ್ಕೋಣ. ಆಮೇಲೆ ಇದು ಆನಿಯನ್ಸ್ ಕಲರ್ ಏನಿರುತ್ತಲ್ಲ, ಉಳ್ಳಾಗಡ್ಡಿ ಕಲರ್ ಸ್ವಲ್ಪ ಚೇಂಜ್ ಆಗೋ ತನಕ ನಾವು ಇದನ್ನು ಹುರ್ಕೋಣ. ಆಮೇಲೆ ಇದಾದ ನಂತರ ನಾವಿಲ್ಲಿ ಹಸಿ ಕೊಬ್ಬರಿಯನ್ನು ಈ ಥರ ತುರಿದಿಟ್ಕೊಂಡು ಇದನ್ನು ಹಾಕ್ತಾಯಿದ್ದೀನಿ. ಇದು ಅರ್ಧ ಕಪ್ಗಿಂತನೂ ಜಾಸ್ತಿನೇ ಇದೆ. ಇದನ್ನು ಹಾಕಿ ಈ ಥರ ಸ್ವಲ್ಪ ಬೇಯಿಸ್ಕೊಳ್ಳೋಣ. 3ರಿಂದ 4 ನಿಮಿಷ ಅಷ್ಟೇ ಸಾಕು, ಜಾಸ್ತಿ ಬೇಯಿಸಬಾರ್ದು. ಇದರದ್ದು ಸ್ವಲ್ಪ ಫ್ರೆಶ್ ಥರ ಏನಿರುತ್ತಲ್ಲ ಕೊಕೊನಟ್ದು, ಅದು ರುಚಿ ಇರಬೇಕು. ಮತ್ತು 1/2 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿಯನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. 1 ನಿಮಿಷ ಅಷ್ಟು ನಾವು ಇದನ್ನು ಹುರ್ಕೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೋಗಬೇಕು. ಸ್ವಲ್ಪ ಇದು ಬೆಲ್ಲ ಹಾಕ್ತಾಯಿದ್ದೀನಿ, ನೀವು ಸಕ್ಕರೆ ಕೂಡ ಬಳಸ್ಬೋದು. ಸ್ವಲ್ಪ ಇದು ರುಚಿಕರ ಟೇಸ್ಟ್ ಕೊಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ. ಇದಾಗಿದೆ. ಈ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನು ಈ ಥರ ಕಟ್ ಮಾಡಿಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಈಸದ ಲೆಮನ್ ಜ್ಯೂಸನ್ನು ಹಾಕ್ತಾಯಿದ್ದೀನಿ, ಲಿಂಬೆಹಣ್ಣಿನ ರಸ. ಆಮೇಲೆ ಇದು ಹಾಕಿ ಒಂದು 3ರಿಂದ 4 ನಿಮಿಷ ಬಿಟ್ಟು ಆಯಿತು ನಾನು. ಆಮೇಲೆ ಈಗ ನಾನಿಲ್ಲಿ ಇದು ಏನಿರುತ್ತಲ್ಲ ತೆಳ್ಳನು ಅವಲಕ್ಕಿ, ಈ ಥರ ಚಪುಟ ಅವಲಕ್ಕಿ ಇರುತ್ತಲ್ಲ, ನಾವು ಚೂಡ ಅಥವಾ ಈ ಥರ ಎಲ್ಲ ಮಾಡೋಕ್ಕೆ ನಾವಿದು ಯೂಸ್ ಮಾಡ್ಕೊತೀವಲ್ಲ, ಆ ಥರ ಅವಲಕ್ಕಿಯನ್ನು ಹಾಕ್ತಾಯಿದ್ದೀನಿ 3 ಕಪ್ನಷ್ಟು. ಇದನ್ನು ಕೂಡ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡ್ಕೋಣ. ತುಂಬ ಸ್ವಲ್ಪ ಗರಿ ಸ್ವಲ್ಪ ಸಾಫ್ಟ್ ಥರ ಇದು ರೆಸಿಪಿ ಏನಿದೆಯಲ್ಲ ರೆಡಿ ಆಗಿಬಿಡುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ ಈ ಥರ ನಮಗೆ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು, ಇದು ತುಂಬ ಸರಳ, ಭಾಳ ಕ್ವಿಕ್ಕಾಗಿ ರೆಡಿ ಆಗಿಬಿಡುತ್ತೆ. ಸೊ ನೀವು ಕೂಡ ಈ ಥರ ರೆಸಿಪಿಯನ್ನು ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿರಿ. ಮತ್ತು ಲೇಡೀಸ್ ದುನಿಯಾ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ನಮಸ್ಕಾರ. ಟೇಕ್ ಕೇರ್. ಬಾಯ್ ಬಾಯ್.